ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ನೋಡೋದಕ್ಕಿಂತ ಮುಂಚೆ ತರಗತಿಗಳನ್ನ ಯಾರ್ಯಾರು ನೋಡ್ತಾ ಇಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಮೊದಲು ಈ ಒಂದು ತರಗತಿಗಳನ್ನು ಶೇರ್ ಮಾಡಿ. ಮತ್ತು ಪ್ರತಿದಿನ ತರಗತಿಗಳು ಬರ್ತಾ ಇದ್ದಾವೆ, ಅದನ್ನು ಯಾರೂ ಕೂಡ ನೋಡ್ತಾ ಇಲ್ಲ. ಆದರೆ ಇಲ್ಲಿ ಪೋಲ್ ಮಾಡಿದಾಗ ಎಲ್ಲರಿಗೂ ಕೂಡ ಇಲ್ಲಿ 300ಕ್ಕೂ ಅಧಿಕ ಜನ ತರಗತಿಗಳು ಬೇಕು ಅಂತ ಇಲ್ಲಿ ಕಮೆಂಟ್ ಮಾಡಿದ್ದೀರ. ನೋಡಿ, ತುಂಬ ಇಂಪಾರ್ಟೆಂಟಾಗಿ ತರಗತಿಗಳು ಪ್ರತಿದಿನ ನಡೀತಾ ಇದ್ದಾವೆ. ಸೆಪ್ಟೆಂಬರ್ 4ರ ಕರೆಂಟ್ ಅಫೇರ್ಸ್ ಈಗಾಗಲೇ ಬಂದಿದೆ. 2 ರಿಂದ 3 ದಿನದ ಕರೆಂಟ್ ಅಫೇರ್ಸ್ ಈಗಾಗಲೇ ಕೊಟ್ಟಿದ್ದೇನೆ. ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ ನೀವು ಏನಪ್ಪ ಮಾಡ್ಬೋದು ಅಂತಂದರೆ ವಿಡಿಯೋ ಸೆಕ್ಷನ್ಗೆ ಹೋಗಿ, ಇಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ಹೋದರೆ ಸೆಪ್ಟೆಂಬರ್ 2025 ಒಂದು ಪ್ರಚಲಿತ ಘಟನೆಗಳು ಅಂತ ಇಲ್ಲಿ ಒಂದು ಪ್ಲೇಲಿಸ್ಟ್ ಇದೆ. ಅದನ್ನು ಕೂಡ ನೀವು ಸರ್ಚ್ ಮಾಡಿಕೊಂಡು ನೀವು ತರಗತಿಗಳನ್ನು ನೋಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕ್ನ ಕೊಟ್ಟಿರ್ತೇನೆ, ಅಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ನೋಡಿ, ಮೊದಲನೇ ಒಂದು ತರಗತಿ ತುಂಬ ಇಂಪಾರ್ಟೆಂಟಾಗಿ ಇವತ್ತಿನ ಒಂದು ತರಗತಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿಬಿಡಿ, ಓಕೆನಾ. ಬನ್ನಿ ಈಗ ಡೈರೆಕ್ಟಾಗಿ ಇವತ್ತಿನ ಪ್ರಶ್ನೆ ನೋಡೋಣ. ಏನಪ್ಪ ಇವತ್ತಿನ ಪ್ರಶ್ನೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ GSTಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಜನರೇಷನ್ GST ಕ್ರಾಂತಿ ಅಂತ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಮತ್ತು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಟೋಟಲಾಗಿ ಎಷ್ಟು ಟ್ಯಾಕ್ಸ್ ಸ್ಲ್ಯಾಬ್ಗಳು ಇದ್ವು, 0ನ ಕನ್ಸಿಡರ್ ಮಾಡಿದ್ವಿ ಅಂತ ಅಂದರೆ ಟೋಟಲಾಗಿ 5 ಇದ್ವು. 0ನ ಕನ್ಸಿಡರ್ ಮಾಡಿಲ್ಲ ಅಂತ ಅಂದರೆ 4 ಟ್ಯಾಕ್ಸ್ ಸ್ಲ್ಯಾಬ್ಗಳು ಇಲ್ಲಿ ಇದ್ವು. ಈ ಒಂದು 4 ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು 2 ಟ್ಯಾಕ್ಸ್ ಸ್ಲ್ಯಾಬ್ಗಳಾಗಿ ಮಾರ್ಪಡನೆ ಮಾಡೋದಕ್ಕಾಗಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಒಂದು ಬಿಲ್ಲನ್ನು ಇಲ್ಲಿ ಪ್ರಪೋಸ್ ಮಾಡಿದ್ರು ಲೋಕಸಭೆಯಲ್ಲಿ. ಅದು ಕೂಡ ಪಾಸ್ ಆಗಿ ಈಗ ನೆಕ್ಸ್ಟ್ ಇಲ್ಲಿ ಆ್ಯಕ್ಟ್ ಆಗುವಂಥ ಒಂದು ಸಾಧ್ಯತೆ ತುಂಬ ಇದೆ. ಯಾಕಪ್ಪ ಇದು ಅಂತ ಅಂದರೆ, ಇಷ್ಟು ದಿನ ಇಲ್ಲಿ ಮಧ್ಯ ಅಥವಾ ಬಡವ ಏನೋ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಇಲ್ಲಿ ಟ್ಯಾಕ್ಸ್ ತುಂಬ ಬೀಳ್ತಾ ಇತ್ತು. ಎಷ್ಟಪ್ಪ ಬೀಳ್ತಾ ಇತ್ತು ಅಂತಂದರೆ 28%ವರೆಗೆ ಇಲ್ಲಿ ಟ್ಯಾಕ್ಸ್ ಬೀಳ್ತಾ ಇತ್ತು. ಆ ಒಂದು ಕಾರಣದಿಂದಾಗಿ ಪ್ರಧಾನಮಂತ್ರಿಗಳು ಮತ್ತು ಇಲ್ಲಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಎಲ್ಲರೂ ಕೂಡ ಸೇರಿಕೊಂಡು GST ಕೌನ್ಸಿಲನ್ನು ನಡೆಸಿ ಈಗ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಬರೀ 2 ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಇಡೋದಕ್ಕೆ ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟಪ್ಪ ಅಂತಂದರೆ 5% ಮತ್ತು ಇನ್ನೊಂದು ಯಾವುದು 18%. ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಾಗಿರ್ಬೋದು, ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರೂ ಕೂಡ ಇಲ್ಲಿ ಎಲ್ಲ ಕಡೆ ಇದು ಪ್ರಚಲಿತ ಅಥವಾ ಈ ಒಂದು ವೈರಲ್ ಆಗಿರ್ತದೆ. ಅದಕ್ಕಾಗಿ ಆರ್ಟಿಕಲ್ ತುಂಬ ಇಂಪಾರ್ಟೆಂಟು. ನೋಡಿ, ತುಂಬ ಇಂಪಾರ್ಟೆಂಟಾಗಿ ಈಗ ನೆಕ್ಸ್ಟ್ ಏನಪ್ಪ ಕೇಳ್ಬೋದು ಅಂತಂದರೆ, ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ಗಳ ಮೇಲೆ ಪ್ರಶ್ನೆಗಳು ತುಂಬ ಬರ್ತವೆ. ಯಾವ ರೀತಿ ಬರ್ತವೆ ಅಂತಂದರೆ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದೇನೆ ನೋಡ್ಬೋದು. ಇತ್ತೀಚಿನ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಎಷ್ಟು ಪ್ರತಿಶತ GST ಇಲ್ಲಿ ಬೀಳಲಿದೆ ಅಂತ. ಈ ರೀತಿಯಾಗಿ ಒಂದು ಪೇಜ್ ಇದೆ. ಒಂದು ಪೇಜ್ನಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು % ಟ್ಯಾಕ್ಸ್ ಅನ್ನೋದನ್ನು ಕೂಡ ಇದೆ. ಅದನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನು ನೀವು ನೋಡ್ಕೋಬೋದು. ಆದರೆ ಇಲ್ಲಿ ಇದು ಆರೋಗ್ಯ ವಿಮೆ ಎಂಬತಕ್ಕಂಥದ್ದು, ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಈ ಒಂದು 2 ಆರೋಗ್ಯ ವಿಮೆ ಮತ್ತು ಜೀವ ವಿಮೆಗೆ ಎಷ್ಟು % ಇಲ್ಲಿ ಟ್ಯಾಕ್ಸ್ ಇಲ್ಲಿ GST ಮುಖಾಂತರ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಅದಕ್ಕಾಗಿ ಈ ಒಂದು ಆರ್ಟಿಕಲ್ನ ಕೊಟ್ಟಿದ್ದೇನೆ. ಯಾರಿಗಾದರೂ ಗೊತ್ತಿತ್ತು ಅಂತಂದರೆ ಈಗಲೇ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತಂದರೆ ತರಗತಿಗಳಲ್ಲಿ ನಿಮಗೆ ಗೊತ್ತಾಗ್ತದೆ, ಓಕೆನಾ. ಮೊದಲನೇ ಒಂದು ಆರ್ಟಿಕಲ್ ನೋಡಿ, ಏನಪ್ಪ ಅಂತಂದರೆ ಸೇವಾ ವಲಯ 15 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಇದು ಆರ್ಟಿಕಲ್ ಏನಿದು ಅಂತ ಇಲ್ಲಿ ಕೇಳಿದರೆ, FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಏನಪ್ಪ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ನೀವು ಕೇಳ್ಬೋದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಬೇರೆ ದೇಶದಲ್ಲಿ ಇರ್ತಕ್ಕಂತಹ ಒಂದು ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಬೇರೆ ದೇಶದಲ್ಲಿ ಏನು ಟೆಸ್ಲಾ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಇವೆರಡೇ ಅಲ್ಲ, ಬೇರೆ ಬೇರೆ ಇರ್ತವೆ. ಅಮೆಝಾನ್ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಏನು ಕಂಪನಿಗಳು ಇರ್ತವೆ, ನಮ್ಮ ಒಂದು ಭಾರತದಲ್ಲಿ ಬಂದು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತವೆ. ಏನಪ್ಪ ಮಾಡೋದಕ್ಕೆ ಅಂತಂದರೆ ಇಲ್ಲಿ ಕಂಪ್ನಿ ಶುರು ಮಾಡ್ತೇವೆ ಅಂತ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು 10%ಗಿಂತ ಜಾಸ್ತಿ ಅಮೌಂಟ್ ಇತ್ತು ಅಂತ ಅಂದರೆ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಅದೇ 10%ಗಿಂತ ಕಡಿಮೆ ಅಂದರೆ 9.99%ವರೆಗೂ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ, FII ಅಂತ. ಅದೇ FDI ಅಂತ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯಾಕಪ್ಪ ಬರ್ತಾ ಇದೆ ಅಂತ ಅಂದರೆ, ಇದು 15% ಅಂದರೆ ಹಿಂದಿನ ಒಂದು ಎಷ್ಟು % ಇತ್ತು ಅದಕ್ಕಿಂತ 15% ಇಲ್ಲಿ ಜಾಸ್ತಿ ಆಗಿದೆ. 15% ಇಲ್ಲಿ ಜಾಸ್ತಿ ಆಗಿದೆ. ಅದಕ್ಕಾಗಿ ನ್ಯೂಸ್ ಇದು ಇಲ್ಲಿ ಆರ್ಟಿಕಲಲ್ಲಿ ನೋಡ್ಬೋದು. 2025-26ನೇ ಆರ್ಥಿಕ ವರ್ಷದ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಭಾರತಕ್ಕೆ ಬಂದ ವಿದೇಶಿ ನೇರ ಹೂಡಿಕೆ
ಇದರ ಒಂದು ಅಥವಾ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದು ಶೇಕಡ 15% ಏರಿಕೆಯಾಗಿ ಎಷ್ಟಪ್ಪ ಇದೆ ಅಂತ ಕೇಳಿದರೆ $18.62 ಬಿಲಿಯನ್ ಇಲ್ಲಿ ತಲುಪಿದೆ. ಇದಕ್ಕೆ ನಾನು ಈ ಒಂದು ಆರ್ಟಿಕಲ್ನ ತೆಗೆದುಕೊಂಡು ಬಂದಿರೋದು. ಎಷ್ಟು ಇದೆ ಅಂತ ಅಂದರೆ $18.62 ಬಿಲಿಯನ್ ಇದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಪಕ್ಕಾ ಇದೇ ಪ್ರಶ್ನೆ ಬರ್ತದೆ, ಎಷ್ಟು ನಮ್ಮ ಒಂದು ಭಾರತದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇತ್ತೀಚೆಗೆ 15% ಜಾಸ್ತಿಯಾಗಿ $18.62 ಬಿಲಿಯನ್ ಇಲ್ಲಿ ನಿಂತಿದೆ ಅಂತ ಇಲ್ಲಿ ಹೇಳಿಕೆ ಬರ್ಬೋದು. ಈ ಒಂದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟು ಅಥವಾ FDIಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಓಕೆನಾ, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. $18.62 ಬಿಲಿಯನ್ ನೆನಪಿಟ್ಕೋಬೇಕು. ಓಕೆ, ಮುಂದಿನ ಆರ್ಟಿಕಲ್ ನೋಡೋಣ. ಏನಪ್ಪ ಈ ಆರ್ಟಿಕಲ್ ಅಂತ ಅಂದರೆ ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಇದು ಲೋಕಾರ್ಪಣೆ ಆಗಿದೆ ಅಂತ. ಏನಪ್ಪ ಇದು ಅಂತ ಅಂದರೆ ಇದು ಆಧುನಿಕ ಯುದ್ಧ ಸ್ವರೂಪಗಳಿಗೆ ತಕ್ಕಂತೆ ಯೋಧರನ್ನು ಹುರಿಗೊಳಿಸಿ ನೈಪುಣ್ಯ ಹೆಚ್ಚಿಸುವಲ್ಲಿ ನಿಟ್ಟಿನಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆ ಅಂದರೆ ಇಲ್ಲಿ BSF ಅಂತ ಕರೀತಾರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಯಿತು? ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡ್ಬೋದು. ಇಲ್ಲಿ ಈ ಒಂದು BSF ಏನಿದೆ ಇದು ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಎಂಬತಕ್ಕಂಥ ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿದೆ. ಈ ಒಂದು ಕೇಂದ್ರದ ಮುಖಾಂತರ BSFನ ಮಹಾನಿರ್ದೇಶಕರಾಗಿರ್ತಕ್ಕಂಥ ಒಂದು ದಲ್ಜಿತ್ ಸಿಂಗ್ ಚೌಧರಿ ಅವರು, ತುಂಬ ಇಂಪಾರ್ಟೆಂಟ್ ಇದು ಕೂಡ. ಪ್ರೆಸೆಂಟ್ ಏನಪ್ಪ ಅಂತ ಅಂದರೆ BSFನ ಒಂದು ನಿರ್ದೇಶಕರು ಅಥವಾ ಇಲ್ಲಿ ಮಹಾನಿರ್ದೇಶಕರು ಯಾರಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ದಲ್ಜಿತ್ ಸಿಂಗ್ ಚೌಧರಿ ಅವರು. ಇವರು ಏನಪ್ಪ ಮಾಡಿದ್ದಾರೆ ಅಂತಾರೆ ಮಧ್ಯಪ್ರದೇಶದ ತೇಕಾನ್ಪುರ ಎಂಬತಕ್ಕಂಥ ಪ್ರದೇಶದಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಈ ಒಂದು ಕೇಂದ್ರವನ್ನು ಇಲ್ಲಿ ಮಂಗಳವಾರ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಡ್ರೋನ್ ಕಮಾಂಡೋಸ್ ಮತ್ತು ಡ್ರೋನ್ ವಾರಿಯರ್ಸ್ ಎಂಬತಕ್ಕಂಥ ಒಂದು ವಿಶೇಷ ತಂಡಗಳಿಗೆ ಈ ಕೇಂದ್ರ ತರಬೇತಿ ನೀಡಿ ಆಪರೇಷನ್ ಸಿಂಧೂರ ಇತ್ತೀಚೆಗೆ ಏನಾಯಿತು ಈ ರೀತಿಯ ಒಂದು ಭವಿಷ್ಯದ ಕಾರ್ಯಾಚರಣೆಗಳಲ್ಲಿ ಈ ಒಂದು ವಿಶೇಷ ಪಡೆಗಳನ್ನು ನಿಯೋಜನೆ ಮಾಡಲು ಉದ್ದೇಶ ಮಾಡಲಾಗಿದೆ. ಯಾವ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ BSF ಅಥವಾ ಭಾರತೀಯ ಗಡಿ ಭದ್ರತಾ ಪಡೆ ಏನಪ್ಪ ಮಾಡ್ತಾಯಿದೆ ಅಂತ ಕೇಳಿದರೆ ಸ್ಕೂಲ್ ಆಫ್ ಡ್ರೋನ್ ವಾರ್ಫೇರ್ ಲೋಕಾರ್ಪಣೆ ಎಲ್ಲಿ ಮಾಡ್ತಾಯಿದೆ ಅಂತ ಅಂದರೆ ಇದು ಮಧ್ಯಪ್ರದೇಶದ ಒಂದು ತೇಕಾನ್ಪುರ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಮಾಡ್ತಾಯಿದೆ. ಓಕೆನಾ. ಓಕೆ, ಮುಂದಿನ ಆರ್ಟಿಕಲ್ ನೋಡಿ. ಸಾಹಿತಿ ಹಿರೇಮಠಗೆ ಚೆನ್ನೈ ರೇಣುಕಾ ಬಸವ ಪ್ರಶಸ್ತಿ ಅಂತ ನಮ್ಮ ಒಂದು ಕರ್ನಾಟಕದ ತುಂಬ ಇಂಪಾರ್ಟೆಂಟ್ ಇದು. ಬಸವ ಕಲ್ಯಾಣ ಅಥವಾ ಇಲ್ಲಿ ಕಲಬುರಗಿ ಜಿಲ್ಲೆಯ ಸಾಹಿತಿ SM ಹಿರೇಮಠ್ ಅವರು ಹಿರೇಮಠ್ ಸಂಸ್ಥಾನದ ಒಂದು ಪ್ರಸಕ್ತ ಸಾಲಿನ ಒಂದು ಶ್ರೀ ಚೆನ್ನೈ ರೇಣುಕಾ ಬಸವ ಪ್ರಶಸ್ತಿಗೆ ಇಲ್ಲಿ ಭಾಜನರಾಗಿರ್ತಾರೆ. ಇದು ₹1,00,000 ನಗದು ಮತ್ತು ಚಿನ್ನದ ಪದಕ ಇಲ್ಲಿ ಒಳಗೊಂಡಿರ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಇಲ್ಲಿ ಯಾರಪ್ಪ ಅಂತಂದರೆ ಚೆನ್ನೈ ರೇಣುಕಾ ಬಸವ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತಂದರೆ ಹಿರೇಮಠ್ ಅವರಿಗೆ ಇಲ್ಲಿ ಸಿಕ್ಕಿದೆ. ಇಷ್ಟನ್ನು ನೆನಪಿಟ್ಕೊಳ್ಳಿ ಸಾಕು. ಅದೇ ರೀತಿ ಮುಂದಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟು ನೋಡಿ. ಇಲ್ಲಿ ಕೇರಳದಲ್ಲಿ ದೇಶದ ಪ್ರಥಮ ಹಿರಿಯ ನಾಗರಿಕರ ಆಯೋಗ ಅಂತ ನೋಡಿ. ಬೇರೆ ಬೇರೆ ಆಯೋಗಗಳು ಕಮಿಷನ್ಸ್ಗಳು ಇಲ್ಲಿ ನಡೀತಾ ಇರ್ತವೆ. ನಮ್ಮ ಒಂದು ಇತ್ತೀಚೆಗೆ SC/ST ಕಮಿಷನ್ ಅಥವಾ ಒಳ ಮೀಸಲಾತಿ ಕಮಿಷನ್ ನಡೀತು. ನ್ಯಾಯಮೂರ್ತಿ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರ ಒಂದು ಏಕಸದಸ್ಯ ಪೀಠದ ಮುಖಾಂತರ ಒಂದು SC/ST ಅಥವಾ SC ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಒಳ ಮೀಸಲಾತಿ ಒಂದು ಏನಪ್ಪ ಅಂತಂದರೆ ಆಯೋಗ ನಡೀತು. ಅದೇ ರೀತಿ ಹಿರಿಯ ನಾಗರಿಕರ ಒಂದು ಆಯೋಗ, ಈ ಒಂದು ದೇಶದಲ್ಲೇ ಪ್ರಥಮ ಒಂದು ಹಿರಿಯ ನಾಗರಿಕರ ಒಂದು ಆಯೋಗ ಏನಿದೆ ಕೇರಳ ರಾಜ್ಯ ಸರ್ಕಾರ ಇದನ್ನು ತೆಗೆದುಕೊಂಡು ಬಂದಿದೆ. ಕೇರಳ ಸರ್ಕಾರ ದೇಶದಲ್ಲಿ ಪ್ರಥಮವಾಗಿ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡಿದೆ. ವೃದ್ಧರ ಹಕ್ಕುಗಳನ್ನು ರಕ್ಷಿಸುವುದಾಗಿರ್ಬೋದು ಮತ್ತು ನಿರ್ಲಕ್ಷ್ಯ ಹಾಗೂ ದೌರ್ಜನ್ಯ ಮುಂತಾದ ಒಂದು ಸಮಸ್ಯೆಗಳನ್ನು ಬಗೆಹರಿಸುವುದು ಈ ಒಂದು ಆಯೋಗದ ಒಂದು ಉದ್ದೇಶ ಆಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆ ಅಣ್ಣ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು. ಇಲ್ಲಿ ಸೋಮಪ್ರಸಾದ್ ಅವರನ್ನು ಕೇರಳ ರಾಜ್ಯ ಹಿರಿಯ ನಾಗರಿಕ ಆಯೋಗದ ಅಧ್ಯಕ್ಷರನ್ನಾಗಿ ಇಲ್ಲಿ ನೇಮಕ ಮಾಡಲಾಗಿದೆ. ಯಾರಪ್ಪ ಅಂತಂದರೆ ಸೋಮಪ್ರಸಾದ್ ಎಂಬತಕ್ಕಂಥವರು ಈ ಒಂದು ಏನಪ್ಪ ಅಂತಂದರೆ ಹಿರಿಯ ಒಂದು ನಾಗರಿಕರ ಆಯೋಗ ಏನಿದೆ ಅದರ ಒಂದು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಓಕೆನಾ, ಇಷ್ಟು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ದಸರಾ ಸಂಭ್ರಮಕ್ಕೆ GST ಧಮಾಕ ಅಂತ ಕೊಟ್ಟಿದ್ದಾರೆ. ಇದನ್ನು ಒಂದೊಂದು ಕಡೆ ದೀಪಾವಳಿ ಧಮಾಕ ಅಂತ ಕೊಡ್ತಿದ್ದಾರೆ, ಒಂದೊಂದು ಕಡೆ ದಸರಾ ಧಮಾಕ ಅಂತ ಕೊಡ್ತಿದ್ದಾರೆ. 175ಕ್ಕೂ ಹೆಚ್ಚು ದಿನ ಬಳಕೆ ವಸ್ತುಗಳ ಮೇಲೆ ಇಳಕೆ, 12 ಮತ್ತು 28% ಒಂದು ಸ್ಲ್ಯಾಬ್ ರದ್ದು, ಸಣ್ಣ ಕಾರು ಬೈಕುಗಳು ಮತ್ತು ಅಗ್ಗ ಸೆಪ್ಟೆಂಬರ್ 22ರಿಂದ ಹೊಸ GST ಜಾರಿ ಅಂತ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಹಬ್ಬದ ಭರ್ಜರಿ ಉಡುಗೊರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ಎಷ್ಟೆಷ್ಟು ಪರ್ಸೆಂಟ್ ಅಂತ ಇಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. 28ರಿಂದ 18%ಗೆ ಏನಪ್ಪ ಮಾಡಿದ್ದಾರೆ ಅಂತಂದರೆ ಸಣ್ಣ ಕಾರುಗಳು, ಬೈಕ್ ಮತ್ತು ಸ್ಕೂಟರ್, TV, AC, ವಾಷಿಂಗ್ ಮಷಿನ್, ಫ್ರಿಡ್ಜ್ ಮತ್ತು ಸಿಮೆಂಟ್ ಇವೆಲ್ಲವನ್ನು ಕೂಡ 18%ಗೆ ಇಳಿಸಿದ್ದಾರೆ.
ನೆಕ್ಸ್ಟು ಯಾವುದು ದುಬಾರಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ತಂಬಾಕು, ಪಾನ್ ಮಸಾಲ, ಬೀಡಿ, ಸಿಗರೇಟ್, ಮತ್ತು ಸಿಹಿ ಪೇಯ ಅಥವಾ ಐಷಾರಾಮಿ ಕಾರುಗಳು ಇವೆಲ್ಲ ಕೂಡ, ಮತ್ತು ಜಂಕ್ ಫುಡ್ಗೂ ಮೇಲೂ ಕೂಡ ಇಲ್ಲಿ 40% ಇಲ್ಲಿ ತೆರಿಗೆಯನ್ನು ಇಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟು ತೆರಿಗೆಯಲ್ಲೂ ಕೂಡ ಆರೋಗ್ಯ ಕಾಳಜಿ ಅಂತ ಕೊಟ್ಟಿದ್ದಾರೆ. ಈಗ ನಾನೇನು ಹೇಳಿದೆ, ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಇವೆರಡಕ್ಕೂ ಕೂಡ 0% ಟ್ಯಾಕ್ಸನ್ನು GST ಇಲ್ಲಿ ವಿಧಿಸಿದೆ. ಯಾವುದೇ ಅಂತ ಒಂದು ಟ್ಯಾಕ್ಸ್ ಇಲ್ಲಿ ಇಲ್ಲ ಅಂತ ಇಲ್ಲಿ ತೆಗೆದುಕೊಂಡು ಬಂದಿದೆ. ಓಕೆನಾ, ಇಷ್ಟನ್ನು ನೆನಪಿಟ್ಕೊಳ್ಳಿ. ಆ ಒಂದು ಆರ್ಟಿಕಲ್ನ ಒಂದು ತರಗತಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇದೊಂದು ಆರ್ಟಿಕಲ್ ನೋಡಿ ನನಗೆ ತುಂಬ ಬೇಜಾರಾಯಿತು, ಅದಕ್ಕಾಗಿ ಒಂದು ಆರ್ಟಿಕಲ್ನ ತಂದಿದ್ದೇನೆ. ಏನಪ್ಪ ಆರ್ಟಿಕಲ್ ಅಂತ ಅಂದರೆ, ಇಲ್ಲಿ ನೋಡ್ಬೋದು 2684 ಮಂದಿ 25 ಲಕ್ಷ ರೂಪಾಯಿ ವರಮಾನವಿದ್ದರೂ ಕೂಡ ಹಸಿರು ಕಾರ್ಡ್ ಹೊಂದಿದವರು 19,690 ಮಂದಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಂಪನಿಗಳ ಒಂದು ನಿರ್ದೇಶಕರಾದರೂ ಕೂಡ ಇಲ್ಲಿ ಕಾರ್ಡ್ಗಾಗಿ ಬಡವರಾಗಿರ್ತಾರೆ ಅಂತ, ಅಂದರೆ ಫೇಕ್ ಕಾರ್ಡ್ಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಂತ. ರಾಜ್ಯದಲ್ಲಿ BPL ಲಕ್ಷಾಧಿಪತಿಗಳು ಇಲ್ಲಿ ಇದ್ದಾರೆ. ಇದಕ್ಕೆ ಯಾಕಪ್ಪ ಶಂಕಾಸ್ಪದ ಪತ್ತೆ ಹೇಗೆ ಮಾಡಲಾಯಿತು ಅಂತ ಅಂದರೆ, ಬ್ಯಾಂಕ್ ಸಾಲ ಪಡೆಯುವಾಗ ಆದಾಯ ತೆರಿಗೆ ಒಂದು ಪಾವತಿಸಿದ ದಾಖಲೆ ಕುಟುಂಬದ ಸದಸ್ಯರ ಪೈಕಿ ಓರ್ವ ಸದಸ್ಯ 1.5 ಲಕ್ಷ 1.2 ಲಕ್ಷ ರೂಪಾಯಿಗಿಂತ ಹೆಚ್ಚು ವರಮಾನ ಹೊಂದಿರುವುದು ಇಲ್ಲಿ ಹೊರಗೆ ಬಂದಿದೆ. ನೆಕ್ಸ್ಟ್ ಇಲ್ಲಿ ಆದಾಯ ಪ್ರಮಾಣ ಪತ್ರ ಪಡೆಯುವ ವೇಳೆ ವರಮಾನ ನಮೂದಿಸಿರ್ತಕ್ಕಂಥದ್ದು ಹೊರಗೆ ಬಂದಿದೆ. ಕಾರ್ಡ್ನಲ್ಲಿ ಹೊಸ ಹೆಸರು ಸೇರ್ಪಡೆಗೆ ವರಮಾನ ನಮೂದಿಸಿರು ಕೂಡ ಇಲ್ಲಿ ಹೊರಗೆ ಬಂದಿದೆ. ಮತ್ತು ಕುಟುಂಬ ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದಾಗ ತೆರಿಗೆ ಪಾವತಿ 1.2 ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಇಲ್ಲಿ ಪತ್ತೆಯಾಗಿದೆ. ಅದಕ್ಕಾಗಿ ಈ ಒಂದು ಆರ್ಟಿಕಲ್ ಬಂದಿದೆ. ಮತ್ತು ಇಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಫುಡ್ ಸೆಕ್ಯೂರಿಟಿ ಮಿಷನ್ ಏನಿದೆ ಅದರ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ 76%, ನಗರ ಪ್ರದೇಶದಲ್ಲಿ 49% ಸೇರಿ ಇಲ್ಲಿ 3,58,87,666 ಫಲಾನುಭವಿಗಳಿಗೆ 1,03,70,669 BPL ಕಾರ್ಡ್ಗಳು ನೀಡಬೇಕೆಂಬ ಒಂದು ನಿಯಮ ಇಲ್ಲಿ ಇದೆ. ಆದರೆ ರಾಜ್ಯದಲ್ಲಿ ಈ ರೀತಿಯಾಗಿ 3,23,79,981 ಫಲಾನುಭವಿಗಳಿಗೆ 1,16,51,509 BPL ಪಡಿತರ ಚೀಟಿ ಇಲ್ಲಿ ನೀಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಪಡಿತರ ಚೀಟಿ? ಇಲ್ಲಿ 1 ಲಕ್ಷಕ್ಕೂ ಅಧಿಕ ಒಂದು ಪಡಿತರ ಚೀಟಿ ಇಲ್ಲಿ ಫೇಕ್ ಪಡಿತರ ಚೀಟಿ ಇಲ್ಲಿ ಬಂದಿದೆ ಅಂತ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಓಕೆನಾ, ಇವಾಗಿದ್ದು ಇವತ್ತಿನ ಒಂದು ತರಗತಿ. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ತರಗತಿಗಳು ಯೂಸ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ಎಲ್ಲರಿಗೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.